ದಾವಣಗೆರೆಯಲ್ಲಿ ಉಂಟಾದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಡ್ ಕಾನ್ಸ್ಟೇಬಲ್ ಕೊಟ್ಟಂತಹ ದೂರಿನಲ್ಲಿ ಹೊಸ ಟ್ವಿಸ್ಟ್ ಒಂದು ಅಡಗಿದೆ. ಏನದು ಟ್ವಿಸ್ಟ್? ಹಾಗೂ ಗಲಭೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಡಿಯೋ ಸಾಕ್ಷ್ಯ ಕೂಡ ಸಿಗ್ತಾ ಇದೆ. ಕ್ಕೂ ಹೆಚ್ಚು ಪುಂಡರು ಏಕಾಏಕಿ ನುಗ್ಗಿ ಹಲ್ಲೆಯನ್ನು ನಡೆಸುವಂತಹ ದೃಶ್ಯ ಸೆರೆಯಾಗಿದೆ. ಸಿಕ್ಕ ಬೈಕು ಕಾರುಗಳ ಮೇಲೆ ದಾಳಿಯನ್ನು ಮಾಡ್ತಾರೆ. ಕೈಯಲ್ಲಿ ದೊಣ್ಣೆಯನ್ನ ಹಿಡಿದು ದಾಳಿ ಮಾಡುವಂತಹ ದೃಶ್ಯ ಸೆರೆಯಾಗಿದೆ. ಎಷ್ಟೊಂದು ಪೂರ್ವ ನಿಯೋಜಿತ, ಎಷ್ಟು ಜನರ ಗುಂಪು ಕೆಲಸ ಮಾಡಿತ್ತು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ಕಾಣಿಸ್ತಾ ಇದೆ ನಮಗೆ. ಎಷ್ಟು ಜನ ನೋಡಿ, ಎಷ್ಟು ದೊಡ್ಡ ಮಾಬ್ ಕ್ರಿಯೇಟ್ ಆಗಿದೆ ಅಲ್ಲಿ ಅಂತ ಹೇಳಿ. ಆಮೇಲೆ ಕಣ್ಣಿಗೆ ಕಾಣಿಸಿದ ವೆಹಿಕಲ್ಗಳನ್ನು ಟಾರ್ಗೆಟ್ ಮಾಡ್ತಾರೆ. 2 ವೀಲರು 4 ವೀಲರು ಅಂತ ನೋಡದೆ ಯಾವ್ಯಾವ ವೆಹಿಕಲ್ಸು ಅಲ್ಲಿ ಪಾರ್ಕ್ ಮಾಡಿರ್ತಾರೋ ರಸ್ತೆಯಲ್ಲಿ ಅದೆಲ್ಲವನ್ನ ಟಾರ್ಗೆಟ್ ಮಾಡಿ ಕಲ್ಲು ಹೊಡೆಯೋದು, ದೊಣ್ಣೆಯಿಂದ ಹಾನಿ ಮಾಡುವಂತಹ ದೃಶ್ಯ ಸ್ಥಳೀಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿತ್ ಟೈಮಿಂಗ್ಸ್ ರೆಕಾರ್ಡ್ ಆಗಿದೆ ನೋಡಿ. ಸೊ ಸಾರ್ವಜನಿಕ ಸಂಪತ್ತನ್ನ ಹಾನಿ ಮಾಡಬೇಕು ಅಂತಾನೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ರು, ಶಾಂತಿಯನ್ನ ಕದಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ ನುಡಿತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಪುನೀತ್. ಇಲ್ಲಿ ಗಲಾಟೆ ಮಾಡಬೇಕು, ಸಮಾಜದ ಶಾಂತಿಯನ್ನ ಕದಡಬೇಕು ಅಂತಾನೆ ಭಾರಿ ದೊಡ್ಡ ಪ್ಲಾನ್ ಮಾಡಿದ್ರು, ನಡೆಸಿದ್ರು ಅನ್ನೋದಕ್ಕೆ ಈ ದೃಶ್ಯಾವಳಿಗಳು ಸಾಕ್ಷಿಯನ್ನ ಹೇಳ್ತಾ ಇದೆ. ಇಲ್ಲಿ ತನಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನರನ್ನ ಬಂಧಿಸಲಾಗಿದೆ, ಇನ್ನೂ ಎಷ್ಟು ಜನ ಬಾಕಿ ಇದ್ದಾರೆ, ಅವರ ಬಂಧನಕ್ಕೆ ಯಾವ ರೀತಿಯಾದಂತಹ ಬಲೆ ಬೀಸಲಾಗಿದೆ? ಮಮತಾ, ಏನು ದಾವಣಗೆರೆ ಬೇತೂರು ರಸ್ತೆಯಲ್ಲಿ ನಡೆದಂತಹ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದ ಇದೊಂದು ಪ್ರೀ ಪ್ಲಾನೆಡ್ ಅನ್ನುವಂಥದ್ದು ದೃಶ್ಯಾವಳಿಗಳನ್ನ ನೋಡಿದ್ರೆ ಆದ್ರೆ ಅಥವಾ ಹೆಡ್ ಕಾನ್ಸ್ಟೇಬಲ್ ಕೊಟ್ಟಂತಹ ದೂರನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಪ್ರೀ ಪ್ಲಾನೆಡ್ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಗಣೇಶ ಮೆರವಣಿಗೆ ವೆಂಕಭೋವಿ ಕಾಲೋನಿ ಮತ್ತು ಮುದ್ದುಭೋವಿ ಕಾಲೋನಿಯಿಂದ ಏನು ಗಣೇಶ ಮೆರವಣಿಗೆ ಹೊರಡುತ್ತೆ. ಆ ಮೆರವಣಿಗೆಯಲ್ಲಿ ಹಿಂದೂ ಮುಖಂಡ ಸತೀಶ್ ಪೂಜಾರಿ ಭಾಗವಹಿಸ್ತಾನೆ. ಅದನ್ನು ಒಂದು ಗುರಿಯಾಗಿ ಇಟ್ಕೊಂಡು, ಅಂದರೆ ಕೇವಲ ನೆಪಕ್ಕೆ ಮಾತ್ರ ಸತೀಶ್ ಪೂಜಾರಿ ಅದಕ್ಕೆ ಮೆರವಣಿಗೆ ಭಾಗವಹಿಸೋದಕ್ಕೆ ನಾವು ಕಲ್ಲು ತೂರಾಟ ಮಾಡಿದ್ವಿ ಅನ್ನುವಂಥ ಒಂದು ನೆಪವನ್ನು ಇಟ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಆದರೆ ಏಕಾಏಕಿ ಒಂದು 2000ಕ್ಕೂ ಹೆಚ್ಚು ಮಾಬ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಮೆರವಣಿಗೆಯನ್ನು ವಿರೋಧ ಮಾಡ್ತಾರೆ. ಸತೀಶ್ ಪೂಜಾರಿ ಯಾಕೆ ಮೆರವಣಿಗೆ ಭಾಗವಹಿಸ್ತಾ ಅನ್ನುವಂಥದ್ದು ಕೂಡ ವಿರೋಧ ಮಾಡ್ತಾರೆ. ಅದಾದ ನಂತರದಲ್ಲಿರುವಂತಹ ಮುಸ್ಲಿಂ ಮುಖಂಡರು ಕೂಡ ಅವ್ರನ್ನ ಅಲ್ಲಿಂದ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಪೂರ್ವ ನಿಯೋಜಿತವಾಗಿ ಮಕ್ಕಳನ್ನು ಈ ಕೃತ್ಯಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ದೃಶ್ಯಾವಳಿಗಳ ಮೂಲಕ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಯಾವಾಗ 6ರಿಂದ 7 ಗಂಟೆ ಸುಮಾರಿಗೆ ಅಲ್ಲಿ ಗಲಾಟೆ ಶುರುವಾಗುತ್ತೆ. ಏನೋ ಬೇತೂರು ರಸ್ತೆ ಹಳ್ಳಿಮರ ಸರ್ಕಲ್ ಅಲ್ಲಿ ಗಲಾಟೆ ಶುರುವಾಗುತ್ತೆ. ಮತ್ತೆ ಸಾಕಷ್ಟು ಜನರನ್ನು ಕೂಡ ಮಾಬ್ ಕ್ರಿಯೇಟ್ ಆಗುತ್ತೆ. ಅದಾದ ನಂತರದಲ್ಲಿ ಕಲ್ಲು ತೂರಾಟ ಆಗುತ್ತೆ. ಕಲ್ಲು ತೂರಾಟ ಆದಂಥ 7ರಿಂದ 8 ಗಂಟೆ ಸುಮಾರಿಗೆ ಬಾಲಕರ ಒಂದು ಮಕ್ಕಳ ಗುಂಪೇನಿದೆ, 40ರಿಂದ 50 ಜನ ಗುಂಪೇನಿದೆ, ಅದು ಏರಿಯಾಗಳಿಗೆ ಅಂದರೆ ಮಟ್ಟಿಕಲ್ ಆಗಿರ್ಬೋದು, ಆನೆಕೊಂಡ ಈ ಭಾಗಗಳಿಗೆ ಲಗ್ಗೆ ಇಡ್ತಾರೆ. ಲಗ್ಗೆ ಇಟ್ಟು ಮನೆ ಮುಂಭಾಗದಲ್ಲಿರುವಂತಹ ವಾಹನಗಳನ್ನು ಕೂಡ ಧ್ವಂಸ ಮಾಡ್ತಾರೆ. ಮನೆಗಳಿಗೂ ಕೂಡ ಕಲ್ಲು ತೂರಾಟ ಮಾಡ್ತಾರೆ. ಸಿಕ್ಕ ವಾಹನಗಳು ಮತ್ತೆ ಅಲ್ಲಿ ಏನು ಸಿಗುತ್ತೋ ಅದನ್ನೆಲ್ಲ ಧ್ವಂಸ ಮಾಡುವಂತಹ ಕೆಲಸವೂ ಕೂಡ ಮಾಡ್ತಾರೆ. ಇದೊಂದು ರೀತಿ ಪ್ರೀ ಪ್ಲಾನ್. ಯಾಕಂತ ಹೇಳಿದ್ರೆ ಈ ಕೃತ್ಯಕ್ಕೆ ದೊಡ್ಡವ್ರು ಏನಾದ್ರು ಹೋದ್ರು ಅಂದ್ರೆ ಕೇಸ್ ಆಗುತ್ತೆ, ಸಾಕಷ್ಟು ಸಮಸ್ಯೆ ಬರುತ್ತೆ. ಆದ್ರೆ ಮಕ್ಕಳನ್ನ ಬಳಕೆ ಮಾಡ್ಕೊಂಡ್ರೆ ಯಾವುದೇ ರೀತಿಯಂತಹ ಸಮಸ್ಯೆ ಆಗೋದಿಲ್ಲ ಅನ್ನುವಂತ ಒಂದು ಪೂರ್ವ ನಿಯೋಜನೆಯಿಂದ ಈ ಕೃತ್ಯ ನಡೆದಿರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪುನೀತ್.